ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತು ಏನು ಅಂತಂದರೆ KE ಕಡೆಯಿಂದ ಇನ್ನೊಂದು ನೋಟಿಫಿಕೇಷನ್ ಆಗಿರೋ ಅಂಥದ್ದು. ಸೊ KE ಕಡೆಯಿಂದ ತೋಟಗಾರಿಕೆ ಸಂಬಂಧಿಸಿದ ಹಾಗೆ ನೋಟಿಫಿಕೇಷನ್ ಆಗಿದೆ. KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ನೋಟಿಫಿಕೇಷನ್ನ ಯಾವಾಗ ನೋಟಿಫಿಕೇಷನ್ ಆಗಿರೋದಂದರೆ 4/8/2026 ಇದು ನೋಟಿಫಿಕೇಷನ್ ಆಗಿರೋವಂಥದ್ದು. ಆ್ಯಂಡ್ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ದು ಅಂತಂದರೆ ತೋಟಗಾರಿಕೆ ಇಲಾಖೆ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಬಿ ವೃಂದದ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಈ ಒಂದು ಪೋಸ್ಟ್ಗೆ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸರದಿ ಒಂದು ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿ ಸೊ ಇದು ನೋಟಿಫಿಕೇಷನ್ ಮಾಡಿರೋವಂಥದ್ದು KE ಡಿಪಾರ್ಟ್ಮೆಂಟ್. ಖಾಲಿ ಇರುವ ಹುದ್ದೆಗಳ ವಿವರ. ಸೊ ಹುದ್ದೆಗಳು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ. ಸಹಾಯಕ ತೋಟಗಾರಿಕಾ ಅಧಿಕಾರಿ, ಸೊ ಇದು 75 ಪೋಸ್ಟ್ ಇರೋವಂಥದ್ದು. ಇದಕ್ಕೆ ವೇತನ ಬಂದರೆ 65,000ಇಂದನೂ 1,24,900ವರೆಗೂ ಸ್ಯಾಲ್ರಿ ಇರೋವಂಥದ್ದು. ಆ್ಯಂಡ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇದು ಬಂದು 69,250 to 1,34,200ವರೆಗೂ ಇರೋವಂಥದ್ದು. ಇದು ಎಷ್ಟಿದೆ ಅಂದರೆ 5 ಪೋಸ್ಟ್ ಇರೋವಂಥದ್ದು. ಸೊ ಒಟ್ಟು 80 ಪೋಸ್ಟು ಈ ಒಂದು ತೋಟಗಾರಿಕೆ ಇಲಾಖೆ ಏನಿದೆ ಅಧಿಕಾರಿಗಳಿಗೆ ಸಂಬಂಧಿಸಿದ ಹಾಗೆ ಇರೋವಂಥದ್ದು. ಒಂದು ಏನು ಗಮನಿಸಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದರೆ ಉದ್ಯೋಗವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ತೋಟಗಾರಿಕೆ ಇಲಾಖೆಯವರು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಇಲಾಖೆಯು ಹುದ್ದೆಗಳನ್ನು ಮತ್ತು ಪ್ರವರ್ಗವಾರು ವಿವರಗಳ ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ಸೊ ಇದು ಡಿವೈಡ್ ಆಗಿರುತ್ತೆ ಪೋಸ್ಟು ಅಂತ ಹೇಳಿ ಒಳಪಟ್ಟಿರುತ್ತೆ ಅಂತ ಹೇಳಿ ಸೊ KE ಅವರು ಕೊಟ್ಟಿರೋವಂಥದ್ದು. ಅಂದರೆ ಪ್ರವರ್ಗವಾರು ಅಂತಂದರೆ ಸೊ VAO ಇತ್ತಲ್ಲ ಸೊ ಆ ಥರ ಪ್ರವರ್ಗವಾರು ಅಂದರೆ 2A 2B ಆ್ಯಂಡ್ ಏನದು A ಮತ್ತು B ಕ್ಯಾಟಗರಿ ಇವೆಲ್ಲ ಡಿವೈಡ್ ಆಗಿರುತ್ತಲ್ಲ ಸೊ ಅದರ್ವೈಸು ಪೋಸ್ಟು ಡಿವೈಡ್ ಆಗಿರುತ್ತೆ ಅಂತ ಹೇಳಿ ಸೊ ಇಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಇನ್ನು ಇದಕ್ಕೆ ವಿದ್ಯಾರ್ಹತೆ ಏನಿದೆ ಅಂತಂದರೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ ಸೊ ಇದು ಗ್ರ್ಯಾಜುಯೇಷನ್ ಇನ್ ದ ಹಾರ್ಟಿಕಲ್ಚರ್ ಆ್ಯಂಡ್ ರೆಕಗ್ನೈಸಿಂಗ್ ಯೂನಿವರ್ಸಿಟಿ ಆರ್ ಏನು BSc ಆಗಿರುತ್ತೆ, BSc. ಸೊ ಇದಕ್ಕೆ ಆ್ಯಂಡ್ ಇದು ಅಷ್ಟೇ ಸೇಮ್ ಕ್ವಾಲಿಫಿಕೇಷನ್ ಆಗಿರುವಂಥದ್ದು ಬಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರುತ್ತೆ. ನೆಕ್ಸ್ಟು ಸೊ ವರ್ಗ ಒಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಆಮೇಲೆ ಪ್ರವರ್ಗ 1B 2 ಆ್ಯಂಡ್ 3A 3B ಸೊ ಇದು 43 ಇಯರ್ಸ್ ಮತ್ತು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ಇಯರ್ಸ್ ಆಗಿರುತ್ತೆ. ಸೊ ಈ ಒಂದು PDF ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಸೊ ಇದನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ. ಸೊ ಯಾರು ಹೋಗಿ ಜಾಯ್ನ್ ಆಗಿಲ್ಲ ಸೊ ಈ ಒಂದು PDF ನಾನು ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಆ್ಯಂಡ್ ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಒಂದು ವೇಳಾಪಟ್ಟಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರುವಂಥದ್ದು 5ನೇ ತಾರೀಕಿಂದ ಸೊ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ 5/8/2026 ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋದು. ಕೊನೆಯ ದಿನಾಂಕ ಒಂದು ಈ ತಿಂಗಳೇ 30/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ಮತ್ತು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಒಂದು 31/8/2026 ಆಗಿರುತ್ತೆ. ಸೊ ಮತ್ತು ಫೀಸ್ ಬಂದು ಇದಕ್ಕೆ ಏನು ಪ್ರವರ್ಗ 2A 2B ಆ್ಯಂಡ್ 3A 3B ಇವರಿಗೆ 750 ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಮಾಜಿ, ಸೈನಿಕ, ತೃತೀಯ ಲಿಂಗಿಗಳಿಗೆ 500 ಆಗಿರುತ್ತೆ. ಮತ್ತು ವಿಕಲಚೇತನ ಯಾರು ಇರ್ತಾರಲ್ಲ ಸೊ ವಿಶೇಷ ಚೇತನರು ಅವರಿಗೆ 250 ಆಗಿರುತ್ತೆ.
ಅವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ. ಈ 500 ಯಾವ ಥರ ಡಿವೈಡ್ ಆಗಿದೆ ಅಂದರೆ ಅರ್ಜಿ ಶುಲ್ಕ 250, ಪ್ರಕ್ರಿಯೆ ಶುಲ್ಕ 250 ಆಗಿರುತ್ತೆ. ಆ್ಯಂಡ್ ಇದರಲ್ಲಿ 500 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ ಆಗಿರುತ್ತೆ. ಮತ್ತು ಈ ಅಮೌಂಟ್ ಪೇ ಆದಮೇಲೆ ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ. ಇದರಲ್ಲಿ ಪರೀಕ್ಷಾ ದಿನಾಂಕ ವಿವರವನ್ನು ಕೊಟ್ಟಿದ್ದಾರೆ. ದಿನಾಂಕದ ವಿವರ ಈ ಪರೀಕ್ಷೆಗಳ ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿ ಕೊಟ್ಟಿರೋವಂಥದ್ದು. ಪತ್ರಿಕೆ 1, ಪತ್ರಿಕೆ 2 2 ಇರೋವಂಥದ್ದು. ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಒಂದು ಸಾಮಾನ್ಯ GK ಲ್ಯಾಂಗ್ವೇಜ್ GK ಪತ್ರಿಕೆ ಅಂದರೆ 6 ಸಬ್ಜೆಕ್ಟ್ಸು ವಿತ್ ಕರೆಂಟ್ ಅಫೇರ್ಸು, ಮೆಂಟಲ್ ಅಬಿಲಿಟಿ, ಕಾನ್ಸ್ಟಿಟ್ಯೂಷನು ಆ್ಯಂಡ್ ಜಿಯೋಗ್ರಫಿ, ಮತ್ತು ಹಿಸ್ಟ್ರಿ, ಮತ್ತು ಸೈನ್ಸ್, ಜನರಲ್ ಸೈನ್ಸು, ಸೊ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, GK, ಸೊ ಇವೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಪೇಪರ್ 1ನಲ್ಲಿ. ಇದೊಂದು ನಿರ್ದಿಷ್ಟ ಪತ್ರಿಕೆ. ಪೇಪರ್ 2 ಇರುವಂಥದ್ದು. ಸೊ ನೋಡಬಹುದು ನಾವು. ಸೊ ಇಲ್ಲಿ ಮೆನ್ಷನ್ ಆಗಿದೆ ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಅಬಿಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಸಾರ್ವಜನಿಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳು, ನಿಗದಿಪಡಿಸಲಾದ ಅರ್ಹತೆ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಒಂದು ಪರೀಕ್ಷೆಯಿಂದ ನಿರ್ಲಕ್ಷಿಸಬಹುದಾದ GK ಪೇಪರ್ ಇದಾಗಿರುತ್ತೆ. ಸೊ ಇನ್ನು ಪೇಪರ್ 2ನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಪಠ್ಯಕ್ರಮವನ್ನು ನಿರ್ದಿಷ್ಟ ಪತ್ರಿಕೆ ಇರೋವಂಥದ್ದು. ಇದು 100 ಕ್ವಶನ್ಸ್ ಇರುತ್ತೆ. 300 ಮಾರ್ಕ್ಸು 2 ಗಂಟೆ ಇರುತ್ತೆ. ಇದು 100 ಕ್ವಶನ್ಸ್ ಇರುತ್ತೆ. 300 ಮಾರ್ಕ್ಸು 2 ಗಂಟೆ ಇರೋವಂಥದ್ದು. ಸೊ ಟೋಟಲಿ ನೀವು 200 ಕ್ವಶನ್ಸ್ ಇರುತ್ತೆ. 600ಗೆ ನೀವು ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇನ್ನು ಇದೆಲ್ಲನೂ ನಿಮಗೆ ಗೊತ್ತೇ ಇದೆ. ಜಾತಿ ಪ್ರಮಾಣ ಪತ್ರ ಇರಬೇಕು. ಸೊ ಅವೆಲ್ಲನೂ ಏನೇನು ಡಾಕ್ಯುಮೆಂಟ್ಸ್ ಬೇಕಿದೆ ಅಂತ ಹೇಳಿ ಇದಕ್ಕೆ. ಸೊ BSc ಮಾಡಿರೋರು ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಆ 2 ಪೋಸ್ಟ್ಗೆ 80 ಪೋಸ್ಟ್ ಇಲ್ಲಿವರೆಗೂ ಸೊ ಕಾಲ್ಫರ್ ಆಗಿರೋವಂಥದ್ದನ್ನ ನಾವು ನೋಡಬಹುದು. ಸೊ ಇಷ್ಟು ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಿಸಿದ ಹಾಗೆ ಮಾಹಿತಿ ಆಗಿರುತ್ತೆ. ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಹಾಗೆ 80 ಪೋಸ್ಟ್ ಕಾಲ್ ಆಗಿದೆ ಅಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿ ಆಗಿರುತ್ತೆ. ನಾನು ಈ ಒಂದು PDF-ನ ನಮ್ಮ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಲಿಂಕು. ಸೊ ಅಲ್ಲಿ ನೀವು ಹೋಗಿ ಜಾಯ್ನ್ ಆದರೆ ನಾನು ಈ ಒಂದು PDF-ನ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಷ್ಟು ಈ ಒಂದು ನೋಟಿಫಿಕೇಷನ್ಗೆ ರಿಲೇಟೆಡ್ ಮಾಹಿತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೂ ನೋಟಿಫಿಕೇಷನ್ ಬರ್ತಾ ಇದೆ. ಆಲ್ರೆಡಿ KES ನೋಟಿಫಿಕೇಷನ್ ಆಗಿದೆ. ಅದರದ್ದು ಸಹ ವಿಡಿಯೋ ನಮ್ಮ ಒಂದು ಏನು ಯೂಟ್ಯೂಬ್ ಚಾನಲಲ್ಲಿ ಇರೋವಂಥದ್ದು ನೋಟಿಫಿಕೇಷನ್ ಅಂತ ಪ್ಲೇ ಲಿಸ್ಟ್ ಇದೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೋಟಿಫಿಕೇಷನ್ಸು. ಆ್ಯಂಡ್ ಕ್ವಶನ್ ಪೇಪರ್ಸ್ KE ಇತ್ತೀಚೆಗೆ ಏನೇನು ಕ್ವಶನ್ ಪೇಪರ್ಸ್ ಎಲ್ಲ ಇದು ಮಾಡಿದಾರಲ್ಲ, ಸೊ ಅದರದ್ದು ಸಾಲ್ವ್ ಮಾಡಿರೋದು ಸಹ KE ಅಂತ ಹೇಳಿ ಪ್ಲೇ ಲಿಸ್ಟ್ ಇದೆ. KE ಕ್ವಶನ್ ಪೇಪರ್ ಅಂತ ಹೇಳಿ ಪ್ಲೇ ಲಿಸ್ಟ್ ಇರೋವಂಥದ್ದು. ಅಲ್ಲೋಗಿ ಚೆಕ್ ಮಾಡಿದ್ರೆ ನೀವು ಇತ್ತೀಚೆಗೆ ಏನು KE ಒಂದು ಕಂಡಕ್ಟ್ ಮಾಡಿರೋವಂತಹ ಎಕ್ಸಾಮ್ಸ್ ಆಗಿದಾವಲ್ಲ, ಅದರ ಒಂದು ಕ್ವಶನ್ ಪೇಪರ್ ಆ್ಯಂಡ್ ವಿತ್ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದರಿಂದ ಈ ಮುಂದೆ ಏನು KE ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಬರ್ತಿದ್ದಾವಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹೋಗಿ ಚೆಕ್ ಮಾಡಿ. ಸೊ ಇಷ್ಟು ನೋಟಿಫಿಕೇಷನ್ ರಿಲೇಟೆಡ್ ಮಾಹಿತಿ ಆಗಿತ್ತು. ಮುಂದೆ ಇನ್ನೂ ನೋಟಿಫಿಕೇಷನ್ ಬರುತ್ತೆ. ಸೊ ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.